ಸರ್ ನಮಸ್ತೆ, ಹೀರೋ ಸರ್, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನಿಮ್ಮ ಸಿನಿಮಾ ಲವ್ ಸೀಸನ್ ಇವತ್ತಿಗೆ 25 ದಿವಸ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ನನ್ನ ಚಾನಲ್ ಕೂಡ ಯೂಟ್ಯೂಬ್ ಚಾನಲ್ 2 ವರ್ಷ ಕಂಪ್ಲೀಟ್ ಆಗಿದೆ. ಅಟ್ ಎ ಟೈಮ್ 2 ಬಂದಿದೆ. ಸೊ ಏನು ಖುಷಿ ನಿಮಗೆ? ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್, 2 ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕೆ. ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ಸ್ ಕೊಡಿ. ಇನ್ನೂ ಹೆಚ್ಚೆಚ್ಚು ಸಿನಿಮಾ ಪ್ರಿಯರಿಗೆ ನಿಮ್ಮ ಕಡೆಯಿಂದ ವಿಚಾರಗಳು ತಿಳಿಸೋದು ಮಾಡಿ. ಇನ್ನೂ ಹೆಚ್ಚು ನಿಮ್ಗೆ ಒಳ್ಳೇದಾಗ್ಲಿ ಸರ್. ಹಾಗೆ ನಮ್ಮ ಸಿನಿಮಾ 25 ದಿನ, ಇವತ್ತಿಗೆ 25 ದಿನ ಕಂಪ್ಲೀಟ್ ಆಗಿದೆ. ಖುಷಿ ಇದೆ. ಅಂದ್ರೆ ಫಸ್ಟ್ ಸಿನಿಮಾನೇ 25 ದಿನ ರೀಚ್ ಆಗಿದೆ. ಸುಮಾರು ಜನ ಥಿಯೇಟರ್ ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ, ಸ್ಕ್ರೀನ್ ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ ಅಂತ. ಬಟ್ ನಮಗೆ AMB ಯಲ್ಲಿ ಒಂದೇ ಮಾಲ್ ಆದ್ರೂ 25 ದಿನ ಕಂಪ್ಲೀಟ್ ಆಗಿದೆ. ಜನ ಆರ್ಗ್ಯಾನಿಕ್ ಆಗಿ ಒಂದು 15 ಇಂದ 20 ಜನ ಡೈಲಿ ಬರ್ತಿದ್ದಾರೆ. ಅದು ಖುಷಿ ಇದೆ. ನಮಗೆ ರೆಸ್ಪಾನ್ಸ್ ಚೆನ್ನಾಗಿದೆ, ಬಟ್ ಫುಟ್ಫಾಲ್ಸ್ ಕಡಿಮೆ ಇದೆ. ಬಟ್ ಆದ್ರೂ ಖುಷಿ ಇದೆ. ಸ್ಕ್ರೀನ್ 25 ದಿನದವರೆಗೂ ಉಳಿಸ್ಕೊಂಡಿದೀವಿ, ಜನ ಬರ್ತಿದ್ದಾರೆ ಅಂತ ಖುಷಿ ಇದೆ. ಇಲ್ಲಿ OTT ಯಲ್ಲಿ ಇನ್ನೂ ಹೆಚ್ಚೆಚ್ಚು ಜನ ನೋಡ್ಲಿ. ಲವ್ ಸೀಸನ್ ಸಿನಿಮಾ OTT ಗೆ ಬಂದಾಗ ದಯವಿಟ್ಟು OTT ಯಲ್ಲಿ ನೋಡಿ ನಿಮ್ಮ ರಿವ್ಯೂನ ಅಥವಾ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ತಿಳಿಸಿ. ಎಲ್ಲ ಹೊಸಬ್ರು ಸೇರ್ಕೊಂಡು ಮಾಡಿರುವಂತ ಸಿನಿಮಾ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಮೊದಲನೇ ಸಿನಿಮಾನೇ 25 ಡೇಸ್ ಕಂಪ್ಲೀಟ್ ಮಾಡಿದ, ಅದೆಷ್ಟು ಖುಷಿ. ತುಂಬಾನೇ ಖುಷಿ ಇದೆ ಸರ್. ಇನ್ನೂ ಹೆಚ್ಚೆಚ್ಚು ಜನ ಇನ್ನೂ ಬೇರೆ ಬೇರೆ ಕಡೆ ಸ್ಕ್ರೀನ್ಸ್ ಉಳ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಖುಷಿ ಇನ್ನೂ ಡಬಲ್ ಆಗಿರೋದು. ಬಟ್ ಇರ್ಲಿ, ನಮ್ಗೆ ಖುಷಿನೇ ಇದೆ. ಸೊ 25 ದಿನ ಬಂದಿದೀವಿ ಅಂದ್ರೆ ಅದೇ ನಮ್ಗೆ ಒಂಥರ ಜಾಯ್ ಆಗಿ. ಸೊ ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಆಡಿಯನ್ಸ್ ಈಗ 25 ದಿವಸದಿಂದ ಬೇರೆ ಬೇರೆ ಆಡಿಯನ್ಸ್ ಎಲ್ಲ ನೋಡಿರ್ತೀರ. ಆಡಿಯನ್ಸ್ ಏನಂದ್ರು ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಬಗ್ಗೆ? ಇಲ್ಲ, ಎಲ್ಲರೂ ಏನಂತಿದ್ದಾರೆ, ಹೊಸಬ್ರು ಅಂತ ಅನಿಸ್ತಾನೆ ಇಲ್ಲ. ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಮಾಡಿರೋ ತರ ಅನಿಸ್ತಿದೆ. ಎಲ್ಲ ಪ್ರತಿಯೊಂದು ಕ್ರಾಫ್ಟು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತಾನೆ ಹೇಳ್ತಿದ್ದಾರೆ. ತುಂಬಾನೇ ಖುಷಿ ಪಟ್ಕೊಂಡು ಹೋಗ್ತಿದ್ದಾರೆ. ತುಂಬಾ ಜನ ಹತ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ನಮ್ಮನ್ನ ಅಳು ಬರೋ ತರ ಮಾಡಿದೀರಾ ನೀವು, ಹೊಸಬ್ರು ಅಂತ ಅನಿಸ್ತಿಲ್ಲ, ಒಳ್ಳೆ ವಿಚಾರನ ಇಟ್ಕೊಂಡು ಮಾಡಿದೀರಾ ಅನ್ನೋ ಒಂದು ರೆಸ್ಪಾಂಡ್, ಓವರ್ ಆಲ್ ಒಳ್ಳೆ ರೆಸ್ಪಾಂಡ್ ಬಂದಿದೆ ಸರ್. ಒಳ್ಳೆ ರೆಸ್ಪಾನ್ಸೇ ಬರ್ತಿದೆ. ಓಕೆ, ಆಲ್ ದ ಬೆಸ್ಟ್ ಸರ್. ನಾನು ಈ ವರ್ಷ ನೋಡಿದ್ದ ಒಂದು ಎಮೋಷನಲ್ ಫಿಲಮಲ್ಲಿ ಇದು ಒಂದು. ಸೊ ನಾನು ನಿಮ್ಮ ಟೀಮ್ ಜೊತೆ ನನಗೂ ಖುಷಿನೇ, ಯಾಕಂದರೆ ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡೋವಂಥ ಅವಕಾಶ ಸಿಕ್ತು. ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಸರ್. ಧನ್ಯವಾದಗಳು ಸರ್, ನಿಮಗೂ ಒಳ್ಳೇದಾಗಲಿ. ಹೆಚ್ಚೆಚ್ಚು ಜನ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ನೋಡಿ. ಈಗ ಚೆನ್ನಾಗಿ ಕಂಟೆಂಟ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ, ಚೆನ್ನಾಗಿ ತೆಗಿತಿದ್ದಾರೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.